ಎಂತ ಅಭಿಮಾನ ನಮ್ಮ ಹೊನ್ನಾಪುರ ಮಾರುತಿ ಮಾಸ್ತರ್ ಹೇಳುವಂತ ನೋಡಿ ಸರ್. ಅವಾಗ ಬಹಳ ಸಣ್ಣವರಿದ್ರಂತೆ, ಸುಮಾರು 15 ವರ್ಷದ ನಮ್ಮ ಅಭಿಮಾನ ಅವ್ರಿಗೆ. ನಿಮ್ಮಿಬ್ಬರು ಜೋಡಿ ಅಂದ್ರೆ ಅಷ್ಟು ಇಷ್ಟ ನಮಗೆ ಸರಿ. ನೀವು ವಿದ್ಯಾವಂತ, ನಿಮಗೇನು ಹೇಳಕ್ ಇಷ್ಟಪಡ್ತಾರೆ ಯಾಕೆ ನಾವು ನಡು ಕಡಿದಾಡ್ತವಲ್ಲ ಸರ್, ನಮ್ಮ ಮ್ಯಾಗ ಅನುಮಾನ ಮಾಡ್ಬಿಡಾಕ್ತಾರೆ ಜನ. ಆ ಜನರ ತಲೆಯನ್ನು ಹುಚ್ಚು ಬಿಡಿಸ್ಬೇಕಾಗಿದೆ. ಹೆಂಗಂದ್ರೆ ಇಬ್ರು ಮಾತಾಡ್ಕೊಂಡ್ ಬಂದು ಹಾಡ್ತಾರೆ ಬಿಡೋರು. ಇವತ್ತು ನೋಡಿ ಸರ್, ಇಬ್ರು ಹೊಡೆದಾಡಲು ಯಾಕೆ ಬಂದಿವ್ರು? ಅದ ಕಾರಣ ನೀವು ನಮ್ಗೆ ಮಾಡ್ಬೋದು. ಯಾಕಂದ್ರೆ ಸರ್, ನಾವು ಬಂದು ಗಾಡಿ ಹಿಡಿದ್ವಂದ್ರೆ ನಮ್ಮ ಕಿವಿಗೆ ಕೇಳಂಗ್ ಮಾತಾಡ್ತಪ್ಪ. ಇಲ್ಲ ಒಬ್ಬರು ಜನ ಗುಂಪು ಅಲ್ಲಿ ನಾವು ಊಟ ಮಾಡಿರ್ತೀವಿ, ಒಂದು 4 ಮಂದಿ ಅಂತಾರೆ ನೋಡಿ, ಒಂದ ಹತ್ರ ಕುಂತು ಉಣ್ತಾರೆ ಅಲ್ಲಿ, ಮತ್ತು ಒಂದೇ ಬೆಳೆ. ಹಂಗಾರೆ ಜನರಿಗೆ ನಾವು ಹೆಂಗೆ ಹಾಡಿ ತೋರಿಸ್ಬೇಕಂತ ನಮಗೆ ತಿಳಿಯಬಂದ್ರಿ. ಯಾಕೆ ಹೌದಂದ್ರೆ ಹೌದೇ ಇವತ್ತು ಬಿಡಿಸ್ಬೇಕು ನಮಗೆ. ಆ ಲೆಕ್ಕಕ್ಕೆ ಹೊಡೆದಾಡ ಬಂದಿದ್ದೀವಿ. ಏನಾಗ್ತಂದು ಹೊಡೆದು ಬಿಡ್ತಂದ್ರಿ ಹೇಳ್ರಿ, ನಾವು ಮಾಸ್ತರಂದ ಹೊಡಿಬೇಡಪ್ಪ ಅಂತ ನಾ ಅಂದೆ. ನೀವು ಬಂದು ಬಿಡಿಸ್ಬೇಕು ಆ ಲೆಕ್ಕ. ಅದಕ್ಕೆ ದಯವಿಟ್ಟು ನಮ್ಮ ಈಗ ಮಾತಾಡಿದಂತ ಅಣ್ಣ ಹೆಂಗ ಅರ್ಥ ಮಾಡ್ಕೊಂತಾರೆ ಹಂಗೆ ದಯವಿಟ್ಟು ಕೈ ಇರ್ತವ್ರಿ. ಎಲ್ಲಾರು ಹೊಂದ ತಿಳಿಬೇಕು. ನಾವು ನಿಮಗೆ ಮೋಸ ಮಾಡಂಗಿಲ್ಲ. ನೀವೇ ಬೆಳೆಸಿದ್ರೆ ನೀವು ಎದುರಿಗಿಲ್ಲ ಅಂದ್ರೆ ಮಗಳ ತಿಳಿ ಮಾಡ್ತಾಕಿತ್ತಿಲ್ಲ. ನೀವು ಒದ್ದಿರಿ ಅಂತ ಕಾಣಾಗ್ತವೆ. ಮಾರುತಿ ಮಾಸ್ತರ ಆ ಮಾಸ್ತರ್ ಕೂಡ ಹೆಂಗಂದ್ರೆ ಏನೇನೋ ಮಾತಾಡ್ಬಿಡ್ತಾನೆ. ಆದ್ರೆ ತಾಯಿ ಹಾಯಿ ಏನಂತ ಮಾತಾಡಿದ್ರು ಬೆಳಿಗ್ಗೆ ಕಣ್ಣೀರ್ ಹಾಕಿದ ಅಂತ ವ್ಯಕ್ತಿ ಕೂಡ ನನ್ಗೆ ಗೊತ್ತೈತಿ. ಆದ್ರೆ ಅಣ್ಣವ್ರು ಹೇಳಿದಾಗ ಮಾಸ್ತರ ಈಗ ಸತ್ಯ 40 ವರ್ಷ ನಮಗ ತಾಟಾಕತ್ತಾವ. ಇನ್ನು ನಾವು ತಿಳಿ ಆಗ್ಬೇಕು. ನಮ್ ನೋಡಿ ಯಾವ ಹುಡುಗರು ಇರ್ತಾರೆ, ನಾವು ಕಡ್ದಾಡಿದ್ರೆ ಅನ್ನ ಕಲಿತಾರೆ. ಯಾಕ್ರಿ ಸರ್, ಅದಕ್ಕೆ ನೀವು ಪದೇ ಹೇಳಿದ್ರಿ ಬೈದಾಡೋದು ಬೇಡ. ಸ್ವಲ್ಪ ನಾ ಯಾಕೆ ರಾಂಗ್ ಮಾಡಿದ್ದಂದ್ರೆ ಜನರ ತಿಳಿಯಂದು ಹೋಗಿ ಅದಕ್ಕೆ ನಾ ಸ್ವಲ್ಪ ರಾಂಗ್ ಮಾಡಿದ್ದೆ. ಹಂಗ ಮಾಡಿದ್ವಿ ಅಂದ್ರೆ ನೋಡ್ ತಿಳಿತಾರೆ. ಒಂದ ಬರ್ಲೆ ಹೋಗಂತಾರ. ನಿಮ್ಮಲ್ಲಿ ನಾವು ಯಾವತ್ತೂ ದೂರ ಆಗಲ್ಲ. ಒಂದು ವೇಳೆ ಈ ಜಗದಾಗ ಕಣಿಗೆ ಹೊನ್ನಾಪುರ ಮಾರುತಿ ಮಾಸ್ತರ್ ಬಸರಿ ಬಿಟ್ಟಿದ್ದ ಕರೆ ಆದ್ರೆ ಮರು ದಿವಸ ನಾವು ರಾಜೀನಾಮೆ ಕೊಡ್ತೇವೆ. ಕೇಳಿ ಆ ಮಾಸ್ತರ್ ಹೇಳಿಬಿಟ್ಟೆ. ಒಂದ್ ವೇಳೆ ನಾವು ಸಾಕಂತ ಕೇಳಿ ಅವ್ರು ಹೋಗಲ್ಲ. ಯಾಕಪ್ಪ ನೀವು ನಾವೇನಂದ ಹಾಡ್ಬೇಕು, ನೀನ್ ಧ್ವನಿ ಇರೋಮಟ್ಟ ಹಾಡ್ಬೇಕು ಮಾಸ್ತರ್. ಆದ್ರೆ ಕೆಳಗಿಳಿದಾಗ ದೈವ ನೀವ ಬೈದಾಡ್ಬೇಕು ನಮಗ. ನಾವು ಹಂಗ ಬಂದ ಕುಂತ ಊಟ ಮಾಡ್ತೇವ್ರಿ ದೈವ.